ನಮ್ಮ ಸಂಬಂಧ ನಿರಂತರವಾಗಿ ಜೊತೆಯಲ್ಲಿ ಉಳಿಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಸನ್ಮಾನ್ಯ ದೇವೇಗೌಡರು ಸಾಹೇಬರು 62 ವರ್ಷದ ದೀರ್ಘಕಾಲದ ರಾಜಕಾರಣದ ಉದ್ದಗಲಕ್ಕೂ ಕೂಡ ಎಂದೂ ಕೂಡ ಬಿಜೆಪಿ ಜೊತೆ ಕೈ ಜೋಡಿಸ್ಲಿಕ್ಕೆ ಸಹಿ ಹಾಕಿರಲಿಲ್ಲ. ಆದರೆ ಮೊದಲನೇ ಬಾರಿ ಅವರು ಮನಸ್ಪೂರ್ವಕವಾಗಿ ಸಹಿಯನ್ನು ಹಾಕಿದ್ದಾರೆ. ತಾವು ನೋಡಿದ್ದೀರಿ, ಈಗ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಪಕ್ಷದ ಕಾರ್ಯಕರ್ತರುಗಳು, ಬಿಜೆಪಿ ಪಕ್ಷದ ಕಾರ್ಯಕರ್ತರುಗಳು ಕೂಡ ತಳಮಟ್ಟದಿಂದ ಒಂದು ಹೊಂದಾಣಿಕೆಯಿಂದ ಪರಸ್ಪರ ಒಂದು ಒಳ್ಳೆ ಭಾವನೆಯಿಂದ ಚುನಾವಣೆ ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಫಲಿತಾಂಶ ಬಂದಿದೆ. ಜೊತೆಯಲ್ಲಿ ರಾಜ್ಯದ ಜನತೆನೂ ಕೂಡ ಈ ಒಂದು ಹೊಂದಾಣಿಕೆಯನ್ನ, ಈ ಒಂದು ಮೈತ್ರಿಯನ್ನು ಒಪ್ಕೊಂಡಿದ್ದಾರೆ. ಅದು ಲೋಕಸಭಾ ಚುನಾವಣೆ ಫಲಿತಾಂಶದಲ್ಲಿ ನಮಗೆ ಕಾಣ್ತದೆ. ಯಾವ್ದಲ್ಲ ಈಗ ಚನ್ನಪಟ್ಟಣದಲ್ಲಿ ಸಹಜವಾಗಿ ಸನ್ಮಾನ್ಯ ಕುಮಾರಣ್ಣ ಅವರು 5 ವರ್ಷಗಳ ಕಾಲ JDS ಚಿಹ್ನೆಗೆ ಮತ ಹಾಕಿದ್ರು ಜನ. ಹಾಗಾಗಿ ಸಹಜವಾಗಿ ಪಕ್ಷದ ಕಾರ್ಯಕರ್ತರುಗಳಲ್ಲಿ JDS ನಿಂದ ಯಾರಾದ್ರೂ ಟಿಕೆಟ್ ತಗೊಂಡಂತ ಸಂದರ್ಭದಲ್ಲಿ ಪಕ್ಷದ ಕಾರ್ಯಕರ್ತರುಗಳು ಮತ್ತೆ ಪಕ್ಷದ ಅಸ್ತಿತ್ವವನ್ನು ಉಳಿತಕ್ಕಂತ ಒಂದು ಕೆಲಸ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ. ದಯಮಾಡಿ ಅದೇ ಅದೆಲ್ಲ ಅಲ್ಲಣ್ಣ ಇವೆಲ್ಲ ನಮ್ ಕೈಲಿಲ್ಲ. ಇವತ್ತು ನಾವು ಇದನ್ನ ಕೂತ್ಕೊಂಡು ಚರ್ಚೆ ಇಲ್ಲಿ ಮಾಡ್ಲಿಕ್ಕೆ ಆಗಲ್ಲ. ಇವೆಲ್ಲ ಪಕ್ಷದ ಚೌಕಟ್ಟಿನಲ್ಲಿ ತಗೊಳ್ತಕ್ಕಂಥ ತೀರ್ಮಾನಗಳು ಎರಡು ಪಕ್ಷದ ನಾಯಕರುಗಳ ಮಧ್ಯೆ ಕೂತು ಪರಸ್ಪರ ಚುನಾವಣೆಯಲ್ಲ ಗೆಲ್ತಕ್ಕಂಥ ದೃಷ್ಟಿಯಲ್ಲಿ ತಗೊಳ್ತಕ್ಕಂಥ ನಿರ್ಧಾರಗಳು ಮುಂದಿನ ದಿನಗಳಲ್ಲಿ ತಿಳಿಸ್ತೇವೆ. ಅಲ್ಲ, ಒಳ್ಳೆ ಕಥೆ ಐತಲ್ರಿ ನಿಮ್ದು. ನಾನ್ ನೋಡ್ರಿ, ಅಲ್ಲ ನೀವು 1 ನಿಮಿಷ ಕೂಲ್. ಈಗ 3 ಮುಕ್ಕಾಲು ವರ್ಷ ಚುನಾವಣೆಗೆ ಇಲ್ಲಿ ಬಂದಿರೋದು ಸದಸ್ಯತ್ವ ನೋಂದಣಿಗೆ, ಬೂತ್ ಕಮಿಟಿಗೆ.